ಇವತ್ತಿನಿಂದ ಬಜೆಟ್ ಅಧಿವೇಶನ ಶುರುವಾಗಿದೆ. ಬಜೆಟ್ ಅಧಿವೇಶನದ ಮೊದಲ ದಿನ ರಾಜ್ಯಪಾಲರ ಭಾಷಣದ ಜೊತೆಗೆ ಕಲಾಪ ಶುರುವಾಗುತ್ತೆ. ಇದು ಸತ್ಸಂಪ್ರದಾಯ ಮೊದಲಿಂದಲೂ ಕೂಡ ಬಂದಿರುವಂಥದ್ದು. ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಏನು ಅಂದರೆ, ರಾಜ್ಯಪಾಲರು ತಮ್ಮ ಸ್ವಂತ ನಿರ್ಣಯಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಿಲುವುಗಳನ್ನು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಏನು ಹೇಳುತ್ತೋ ಅದನ್ನೇ, ಅಂದರೆ ಸರ್ಕಾರದ ಒಂದು ಭಾಗವಾಗಿ, ವ್ಯವಸ್ಥೆಯ ಒಂದು ಭಾಗವಾಗಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಇದು ಎಲ್ಲವಾಗಲೂ ಕೂಡ ಇದು ಇದ್ದಿದ್ದೇನೆ. ಅಂದರೆ ಸರ್ಕಾರ ಯಾವುದಿರುತ್ತಲ್ಲ, ಅವರು ನಾವೇನೇನು ಮಾಡ್ತಾ ಇದ್ದೀವಿ, ನಮ್ಮ ದಿಕ್ಸೂಚಿ ಏನು, ಯಾವ್ಯಾವ ದಿಕ್ಕಲ್ಲಿ ಸಾಗ್ತಾ ಇದ್ದೀವಿ, ನಮ್ಮ ಯಾವ್ಯಾವ ಕೆಲಸ ಕಾರ್ಯಗಳು ಕೈ ಹಿಡಿತಾ ಇವೆ, ಇದೆಲ್ಲವನ್ನೂ ಕೂಡ ರಾಜ್ಯಪಾಲರಿಂದ ಹೇಳಿಸ್ತಾರೆ. ಅದನ್ನೇ ಕಾಂಗ್ರೆಸ್ ಕೂಡ ಮಾಡಿರುವಂಥದ್ದು. ಆದರೆ ಇದನ್ನು BJP ಟೀಕಿಸಿದೆ. ನೀವು ರಾಜ್ಯಪಾಲರಿಗೆ ಬರೆದು ಕೊಟ್ಟಿದ್ದೀರಿ, ರಾಜ್ಯಪಾಲರ ಹತ್ರ ಸುಳ್ಳು ಹೇಳಿಸಿದ್ದೀರಿ ಅನ್ನುವಂಥದ್ದು BJPಯ ವಾದ. ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ಮೊದಲು ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಎಂದು ಹೇಳಿದೆ ಕಾಂಗ್ರೆಸ್. ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭವಾಗಿದೆ. ಇವತ್ತು ಉಭಯ ಸದನಗಳನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದ್ರು. ಭಾಷಣದಲ್ಲಿ ಸರ್ಕಾರದ ಸಾಧನೆಯನ್ನ ಕೊಂಡಾಡಿದ್ರು, ಅಭಿವೃದ್ಧಿಯನ್ನ ಓದಿ ಹೇಳಿದ್ರು. ಆದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಸುಳ್ಳು ಹೇಳಿಸಿದೆ ಅಂತ BJP ನಾಯಕರು ಖಂಡಿಸಿದ್ರು. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ರಾಜ್ಯಪಾಲರ ವಿರುದ್ಧ ದ್ವೇಷ ಸಾಧಿಸ್ತಿರೋ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಗವರ್ನರ್ ಮೂಲಕ ಸತ್ಯ ಮರೆಮಾಚೋ ಕೆಲಸವಾಗ್ತಿದೆ. ಸರ್ಕಾರದ ನಡೆಯನ್ನ ಖಂಡಿಸಿ BJPಯಿಂದ ಪ್ರತಿಭಟನೆ. ರಾಜ್ಯಪಾಲರ ಮೂಲಕ ಸರ್ಕಾರ ಸತ್ಯ ಮರೆಮಾಚೋ ಕೆಲಸ ಮಾಡ್ತಿದೆಯಂತ BJP ನಾಯಕರು ಪ್ರತಿಭಟನೆ ನಡೆಸಿದ್ರು. ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಯಾವ ಗವರ್ನರ್ಗೆ ಅಪಮಾನ ಮಾಡಿದ್ರೋ ಅದೇ ಗವರ್ನರ್ ಇಂದ ಹೊಗಳಿಸಿಕೊಳ್ಳೋ ಕೆಲಸ ಮಾಡಿದ್ದಾರೆ ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಯಾವ ಗವರ್ನರ್ಗೆ ಅಧಿಕಾರವನ್ನ ಕಿತ್ಕೊಂಡ್ರು, ಯಾವ ಗವರ್ನರ್ನ ಅವಹೇಳನ ಮಾಡಿದ್ರು, ಅದೇ ಗವರ್ನರ್ ಕೈಲಿ ಈಗ ಹೊಗಳಿಸ್ಕೊಂತಾರೆ ಬಂದ್ಬಿಟ್ಟು. ಪ್ರಪಂಚದಲ್ಲೇ ನಂಬರ್ 1 ಸರ್ಕಾರ ಇದು. ಪ್ರಪಂಚದಲ್ಲಿ ಯಾರು ಮಾಡದಿರೋ ಅಂತ ಕೆಲಸಗಳನ್ನ ನಾವು ಮಾಡಿದಿರಿ. ಕರ್ನಾಟಕ ಸರ್ಕಾರವನ್ನ ಪಾಪರಕ್ಕೆ ತಂದಿರೋದು ನಾವೇ. ಕರ್ನಾಟಕದಲ್ಲಿ ಹೈಯೆಸ್ಟ್ ಸಾಲ ಮಾಡಿರೋ ಮುಖ್ಯಮಂತ್ರಿ, ನಾನು ದಾಖಲೆಗಳು ಕೊಡ್ತೀನಿ ನಿಮ್ಗೆಲ್ಲ. ಹೈಯೆಸ್ಟ್ ಸಿದ್ದರಾಮಯ್ಯನವರ ದಾಖಲೆ. ಗವರ್ನರ್ ಏನು ಪೋಸ್ಟ್ಮ್ಯಾನ್? ದಲಿತರ ಹಣ ನುಂಗಿರೋದು ಕಾಂಗ್ರೆಸ್ ಅಂತ ಛಲವಾದಿ ನಾರಾಯಣಸ್ವಾಮಿ ಕೆಂಡ ಕಾರಿದ್ರು. ಪ್ರತಿ ಹೆಜ್ಜೆಯಲ್ಲೂ ಮಾನ್ಯ ರಾಜ್ಯಪಾಲರನ್ನ ನಿಂದಿಸ್ತಾರೆ. ಮತ್ತೆ ಅವ್ರೇನ್ ಪೋಸ್ಟ್ ಮ್ಯಾನ್ ಅನ್ಕೊಂಡಿದಾರ? ಇವರು ಸರ್ಕಾರದ ಪೋಸ್ಟ್ ಮ್ಯಾನ್ ಅಲ್ಲ. ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. SCP TSP ಹಣ ದಲಿತರ ಅಭಿವೃದ್ಧಿಗೆ ಇಟ್ಟಿರೋದನ್ನ ಸಂಪೂರ್ಣವಾಗಿ ನುಂಗಿ ಹಾಕಿದ್ದಾರೆ. 52,000 ಕೋಟಿ ನೀವು ಗ್ಯಾರಂಟಿಗಳಿಗಿಟ್ಟು ಅದರಲ್ಲಿ ದಲಿತರಿಗೆ 3 ಕಾಸು ಕೊಟ್ಟಿಲ್ಲ. ಇದೆಲ್ಲ ಅವಾಂತರಗಳನ್ನ ಮಾಡ್ಕೊಂಡು ಇವತ್ತು ರಾಜ್ಯಪಾಲರ ಬಳಿ ಹಸಿ ಸುಳ್ಳು ಹೇಳಿಸಿದ್ದಾರೆ ಅಂತ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ CT ರವಿ ಆರೋಪ ಮಾಡಿದ್ರು. ರಾಜ್ಯದ ಅಭಿವೃದ್ಧಿಯ ವೇಗವನ್ನ ಚುರುಕುಗೊಳಿಸುವುದರಲ್ಲಿ ಮತ್ತು ಸರ್ಕಾರದ ಹಣಕಾಸಿನ ವ್ಯವಸ್ಥೆಯನ್ನ ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ಹಸಿ ಸುಳ್ಳನ್ನ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಬಾಯಲ್ಲಿ ಹೇಳಿಸಿರ್ತಕ್ಕಂಥದ್ದು. ಸತ್ಯವಲ್ಲದ ವಿಚಾರವನ್ನ ಅವ್ರ ಮೂಲಕ ಹೇಳಿಸಿದೆ. ವಾಸ್ತವ ಸತ್ಯವನ್ನ ಮರೆಮಾಚುವ ಕೆಲಸವನ್ನು ಮಾಡಿದ್ದಾರೆ. BJPಯ ಆರೋಪಗಳಿಗೆ ತಿರುಗೇಟು ಕೊಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ BJPಯವರು ಏನು ಘನಂದಾರಿ ಕೆಲಸ ಮಾಡಿದ್ದಾರೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಳಲಿ ಅಂದ್ರು. ಮೊದಲು BJP ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನ ಅದರಲ್ಲಿ ನೋಡ್ಕೊಳ್ಳೋಕೆ ಹೇಳಿ, ಕಳೆದ 4 ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು, ಆ ಗನಂದಾರಿ ಕೆಲಸಗಳು, ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ, ಮೊದಲು ಅದರ ಅವಲೋಕನ ಮಾಡಲಿ, ನಂತರ ನಮ್ಮ ಟೀಕೆಯನ್ನ ಮಾಡಲಿ. ಅದೇನೇ ಹೇಳಿ, ರಾಜ್ಯಪಾಲರ ಬಜೆಟ್ ಅಧಿವೇಶನ ಭಾಷಣದಲ್ಲಿ ಸರ್ಕಾರ ಹಸಿ ಸುಳ್ಳು ಹೇಳಿಸಿದೆಯಂತ BJP ಆರೋಪ ಮಾಡಿದೆ. ಸರ್ಕಾರದ ನಡೆ ಖಂಡಿಸಿ BJP ನಾಯಕರು ಪ್ರತಿಭಟನೆ ನಡೆಸಿದ್ರು. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕೋಕೆ ವಿಪಕ್ಷಗಳು ಸಜ್ಜಾಗಿದ್ದು ದೊಡ್ಡ ಹಂಗಾಮವಾಗುವ ಸಾಧ್ಯತೆಯೂ ಇದೆ. ಬ್ಯೂರೋ ರಿಪೋರ್ಟ್ TV9.